ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಟರ್ನ್ಯಾಷನಲ್ ಲೆಕ್ಕದಲ್ಲಿ ಕರ್ನಾಟಕದ ಮಾನಮರ್ಯಾದೆಯನ್ನು ಹರಾಜು ಹಾಕ್ತಿರೋ ಪ್ರಜ್ವಲ್ನ ಪೆನ್ಡ್ರೈವ್ ಪ್ರಕರಣದಲ್ಲಿ ಈಗ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಜರ್ಮನಿಯಲ್ಲಿ ಕೂತ್ಕೊಂಡು SITಗೆ ಸಿಗದೆ ಕಣ್ಣಾಮುಚ್ಚಲೆ ಆಡ್ತಿರುವಂಥ ಪ್ರಜ್ವಲ್ ರೇವಣ್ಣ ಈಗ ಫ್ರೆಂಡ್ಸ್ ಜೊತೆ ಸೇರಿ ಲಂಡನ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಅಕೌಂಟಿಗೆ ಬೆಂಗಳೂರಿನಿಂದ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಿದೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಇದೇ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡೋದಕ್ಕೆ ಶನಿವಾರ ವಿಶೇಷ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸಿದೆ. ಭಾರತಕ್ಕೆ ಬರ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಜರ್ಮನಿಯಿಂದ ಲಂಡನ್ಗೆ ಟ್ರೈನ್ ಮುಖಾಂತರ ಪರಾರಿಯಾಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದು ಈ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣವನ್ನು ಇನ್ನಷ್ಟು ಕಗ್ಗಂಟು ಮಾಡ್ತಾ ಇದೆ. ಈ ಪ್ರಕರಣದ ಮೋಸ್ಟ್ ವಾಂಟೆಡ್ ಆರೋಪಿ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಹೋಗಿರೋದು ಯಾಕೆ? ಲಂಡನ್ಗೆ ಹೋದವರ ಕತೆ ಏನಾಗಿದೆ? ಇದು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ಹಾಗಾದರೆ ಲಂಡನ್ಗೆ ರೀಚ್ ಆದಂಥ ಪ್ರಜ್ವಲ್ ರೇವಣ್ಣನ ವಾಪಸ್ ಕರ್ಕೊಂಡು ಬರೋದು ಬಹಳ ಕಷ್ಟನ? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ಕೊಂಡಿರುವ ಪ್ರಜ್ವಲ್ ರೇವಣ್ಣ ಹೆಚ್ಚು ಕಮ್ಮಿ 1 ತಿಂಗಳಿನಿಂದ ಪತ್ತೆನೇ ಇಲ್ಲ. ಇನ್ನು ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಅವನ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ಕೂಡ ಹರಿದಾಡಿದ್ವು. ಅಷ್ಟೇ ಅಲ್ಲದೆ ಸಾಕಷ್ಟು ಸಂತ್ರಸ್ತರು ಬಂದು ಅವರ ವಿರುದ್ಧ SIT ಮೂಲಕ ಕಂಪ್ಲೇಂಟ್ ಕೂಡ ಕೊಟ್ಟರು. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅವರ ಮನೆಯವರಿಂದ ಯಾವುದೇ ರೀತಿಯಾದಂಥ ಪ್ರಜ್ವಲ್ ಬಗ್ಗೆ ಒಂದು ಚೂರು ಮಾಹಿತಿ ಕೂಡ ಸಿಕ್ಕಿಲ್ಲ. ಆರಂಭದಿಂದಲೂ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದನ್ನು ಕೇಂದ್ರ ಸರ್ಕಾರ ಕೂಡ ಕನ್ಫರ್ಮ್ ಮಾಡಿತು. ಅವನು MP ಗಳಿಗೆ ಕೊಡುವಂಥ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಯೂಸ್ ಮಾಡಿಕೊಂಡು ಜರ್ಮನಿಗೆ ಹೋಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಯಾರ ಹತ್ರ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೋ ಅವರು ಯಾವ ದೇಶಕ್ಕೆ ಬೇಕಾದ್ರೂ ಹೋಗ್ಬೋದು, ಅದಕ್ಕೆ ವೀಸಾ ಕೂಡ ಬೇಕಾಗಿರೋದಿಲ್ಲ. ಸದ್ಯ ಈಗ ಪ್ರಜ್ವಲ್ ಜರ್ಮನಿಯಿಂದ ಲಂಡನ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಂಗ್ಲೆಂಡ್ನಲ್ಲಿರುವಂಥ ಭಾರತ ಮೂಲದ ಬಿಸ್ನೆಸ್ ಮ್ಯಾನ್ರ ಒಬ್ಬರ ಸಹಾಯದಿಂದ ಪ್ರಜ್ವಲ್ ರೈಲ್ ಹತ್ಕೊಂಡು ಅವರ ಇಬ್ಬರ ಸ್ನೇಹಿತರೊಂದಿಗೆ ಲಂಡನ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮ್ಯೂನಿಕ್ನಿಂದ ಜರ್ಮನಿಗೆ ಪ್ರಯಾಣ ಬೆಳೆಸಿರುವಂಥ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಫ್ರೆಂಡ್ಸ್ನಲ್ಲಿ ಒಬ್ಬ ದುಬೈ ಮೂಲದವನು ಅಂತ ಹೇಳಲಾಗ್ತಿದೆ, ಇನ್ನೊಬ್ಬ ಬೆಂಗಳೂರಿನವನು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಇನ್ನೊಂದು ವಿಷಯನ ನಾವು ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ SITಯ ಮೋಸ್ಟ್ ವಾಂಟೆಡ್ ಆರೋಪಿ. ಹತ್ತತ್ರ ಭಾರತ ಬಿಟ್ಟು 1 ತಿಂಗಳಾಯಿತು. ಅವರಿಗೆ SIT ತನಿಖೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟರೂ ಕೂಡ ಅದು ಯಾವುದಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ. ಅದಾದಮೇಲೆ ಮೈಗ್ರೇಷನ್ ಸೆಂಟ್ರಿಗೆ ನೋಟಿಸ್ ಕೊಟ್ಟಾಯಿತು, ಇಂಟರ್ಪೋಲಿಗೂ ಮನವಿ ಕೂಡ ಮಾಡಾಯಿತು, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಾಯಿತು, ಲುಕೌಟ್ ನೋಟಿಸ್ ಕೂಡ ಕೊಟ್ಟಾಯಿತು. ಇನ್ನು ರೆಡ್ ಕಾರ್ನರ್ ನೋಟಿಸ್ ಕೊಡೋದೊಂದೇ ಬಾಕಿ. ಇಷ್ಟೆಲ್ಲ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದಕ್ಕೆ ಮನಸ್ಸೇ ಮಾಡಲಿಲ್ಲ. ಇನ್ನು ಈ ಹಿಂದೆ ಕೂಡ ಮೇ 3ನೇ ತಾರೀಕು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅಂತ ಅವರು ಫ್ಲೈಟ್ ಬುಕ್ ಮಾಡಿರುವಂಥ ಟಿಕೆಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡಲಾಗಿತ್ತು. ಅದಾದಮೇಲೆ ಮೇ 15ನೇ ತಾರೀಕಿಗೆ ಬರ್ತಾರೆ ಅಂತ ಅದರ ಫ್ಲೈಟ್ ಬುಕ್ ಮಾಡಿರುವಂಥ ಟಿಕೆಟನ್ನು ಕೂಡ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಅದಾದ ನಂತರ ಆ 2 ಟಿಕೆಟನ್ನು ಕೂಡ ಕ್ಯಾನ್ಸಲ್ ಮಾಡಿ ಲೋಕಸಭಾ ಚುನಾವಣೆ ಫಲಿತಾಂಶ ನಂತರ ಅಂದರೆ ಜೂನ್ 4ರ ನಂತರ ಭಾರತಕ್ಕೆ ಬರ್ತಾರೆ ಅಂತ ವರದಿ ಕೂಡ ಮಾಡಲಾಗಿತ್ತು. ಇಷ್ಟೆಲ್ಲ ಪ್ರಕರಣ ಅವ್ರ ಮೇಲೆ ಇದ್ರೂ ಕೂಡ SIT ಮತ್ತು ಪೊಲೀಸರ ಯಾವ ಮಾತಿಗೂ ಯಾವ ನೋಟಿಸಿಗೂ ಕೂಡ ಬೆಲೆ ಇಲ್ಲದೆ ಅವರು ಜರ್ಮನಿಯಿಂದ ಸೀದಾ ಲಂಡನ್ಗೆ ಹೋಗಿದ್ದಾರೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಜರ್ಮನಿಯನ್ನು ಬಿಟ್ಟಿದ್ಯಾಕೆ? ಇಲ್ಲಿ ಅಧಿಕೃತವಾದಂಥ ಮಾಹಿತಿ ಇಲ್ಲ. ಆದರೆ ಜರ್ಮನಿಗೆ ಕಂಪೇರ್ ಮಾಡಿದ್ರೆ ಬ್ರಿಟನ್ ಏನಿದೆ ಅದು ಆರೋಪಿಗಳಿಗೆ ಸೇಫ್ ಪ್ಲೇಸ್. ಜರ್ಮನಿಗಿಂತ ಬ್ರಿಟನ್ ಸೇಫ್ ಪ್ಲೇಸ್ ಯಾಕೆ ಅಂತ ಅಂದರೆ ಜರ್ಮನಿ ಜೊತೆ ನಮಗೆ ಭಾರತದ ಜೊತೆಗೆ ಒಪ್ಪಂದ ಇದೆ. ಅದು ಏನು ಅಂತಂದರೆ ಆರೋಪಿಯನ್ನು ನೇರವಾಗಿ ಹಸ್ತಾಂತರಿಸುವ ಕಾನೂನಿದೆ. ಆದರೆ ಬ್ರಿಟನ್ನಲ್ಲಿ ಕಾನೂನು ಇದೆ, ಆದರೆ ಅದು ಕೇವಲ ಒಂದು ಹೆಸರಿಗಷ್ಟೇ. ಜರ್ಮನಿ ಜೊತೆ ಒಪ್ಪಂದ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಹಸ್ತಾಂತರಿಸುವಂಥ ಕಾರಣ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಲಂಡನಿಗೆ ಹೋಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಾರಣ ಇದೆ, ಅದೇನಂತಂದರೆ ಜರ್ಮನಿಯಲ್ಲಿ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾರ ಹತ್ರ ಇದೆಯೋ ಅವರು ವೀಸಾ ಇಲ್ಲದೆ ಇರ್ಬೋದು. ಆದರೆ ಎಷ್ಟು ದಿನ ಇರ್ಬೋದು? ಕೇವಲ 90 ದಿವಸ ಮಾತ್ರ ಇರ್ಬೋದು. ಇದು ಕೂಡ ಒಂದು ಕಾರಣ. ಈಗ ಏನು ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಹೋಗಿದ್ದಾರೆ, ಇದು ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಪ್ರಕರಣದಲ್ಲಿ ದೊಡ್ಡ ತಿರುವನ್ನು ತೆಗೆದುಕೊಳ್ಳುತ್ತೆ. ಯಾಕೆಂತಂದರೆ ಕಳ್ಳರು, ಕದಿಮರು, ಆರೋಪಿಗಳು ಅಂದರೆ ಭಾರತ ದೇಶದಲ್ಲಿ ಮಾಡಿದಂಥ ಏನೇ ತಪ್ಪಿರ್ಬೋದು ಅದರಲ್ಲಿ ಸಂಬಂಧಪಟ್ಟ ಆರೋಪಿಗಳು ಎಲ್ಲರೂ ಇರೋದು ಈ ಲಂಡನ್ನಲ್ಲಿ. ಯಾಕಂದರೆ ಲಂಡನ್ ಈಗಾಗಲೇ ಹೇಳಿರುವಂತೆ ಲಂಡನ್ನಲ್ಲಿ ಇರುವಂಥ ಏನೇನು ಕಾನೂನಿದೆ ಅದೆಲ್ಲ ಕೇವಲ ಹೆಸರಿಗಷ್ಟೇ. ಆದ ಕಾರಣ ಲಂಡನ್ಗೆ ಹೋಗಿರುವಂಥ ಪ್ರಜ್ವಲ್ ಏನಿದ್ದಾರೆ ಅದು ಸೇಫೆಸ್ಟ್ ಪ್ಲೇಸ್ ಅನ್ನೋ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಹೋಗಿರ್ಬೋದು. ನಾವಿಲ್ಲಿ ಇನ್ನೊಂದು ವಿಷಯನ ಮುಖ್ಯವಾಗಿ ಗಮನಿಸೋದಾದರೆ ಲಂಡನ್ನಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ತುಂಬ ಆರೋಪಿಗಳು ಲಂಡನ್ನಲ್ಲಿ ಆರಾಮಾಗಿದ್ದಾರೆ. 1992ರಿಂದ ಇಲ್ಲಿ 2024 ತನಕ ಕೇವಲ ಒಬ್ಬ ಆರೋಪಿಯನ್ನು ಲಂಡನ್
ಭಾರತಕ್ಕೆ ಒಬ್ಬ ಆರೋಪಿಯನ್ನು ಹಸ್ತಾಂತರಿಸಿದ್ದಾರೆ. ಯಾಕೆ ಅಂತಂದರೆ ಆ ಆರೋಪಿ ಬಳಿ ಬೇಕಾದಷ್ಟು ಹಣ ಇರಲಿಲ್ಲ ಅಂತ ಒಂದು ಕಾರಣ ಇರ್ಬೋದು, ಬೇರೆಲ್ಲ ಕಾರಣ ಇರ್ಬೋದು, ಅದು ಸರಿಯಾದ ಮಾಹಿತಿ ಇಲ್ಲ. ಲಂಡನ್ನಲ್ಲಿರೋ ಆರೋಪಿಗಳ ಮೇಲೆ ಭಾರತದಲ್ಲಿ ಈಗಲೂ ಕೂಡ ಎಷ್ಟೊಂದು ವರ್ಷಗಳಿಂದ ಕೇಸ್ ನಡೀತಾ ಇದೆ. ಇಲ್ಲಿನ ಏಜೆನ್ಸಿಗಳು, ಇಲ್ಲಿನ ಕೋರ್ಟ್, ಇಲ್ಲಿನ ಸರ್ಕಾರ ಲಂಡನ್ಗೆ ಎಷ್ಟೇ ಸರಿ ಮನವಿ ಮಾಡಿದ್ರೂ ಕೂಡ, ಯಾಕೆಂತಂದರೆ ನಮ್ಮಲ್ಲಿ ಇರುವ ಪ್ರೊಸೀಜರ್ಗಳು ಬೇರೆ, ನಮ್ಮಲ್ಲಿರುವ ಕಾನೂನುಗಳು ಬೇರೆ, ಈ ರೀತಿಯಾಗಿ ಹೇಳಿ ಅವ್ರ ಬಳಿ ಮನವಿ ಮಾಡಿದ್ರು ಕೂಡ, ಸಾವಿರಾರು ಸಾರಿ ಮನವಿ ಮಾಡಿದ್ರು ಕೂಡ ಲಂಡನ್ ಅದ್ಯಾವುದಕ್ಕೂ ಕೂಡ ವ್ಯವಸ್ಥೆಗಾಗಲಿ ಅಥವಾ ನಮ್ಮ ಸರ್ಕಾರಕ್ಕಾಗಲಿ, ನಮ್ಮಲ್ಲಿರುವ ಅಧಿಕಾರಿಗಳಿಗಾಗಿ ಕಿಂಚಿತ್ತು ಬೆಲೆನೂ ಕೂಡ ಲಂಡನ್ ಸರ್ಕಾರ ಕೊಡ್ತಾ ಇಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಭಾರತದ ಹುಡುಕ್ತಿರುವಂಥ ಆರೋಪಿಗಳಲ್ಲಿ 70% ಆರೋಪಿಗಳಿರೋದು ಈ ಲಂಡನ್ನಲ್ಲೇ. ಹೀಗಾಗಿಯೇ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಲಂಡನ್ಗೆ ಏನು ಹೋಗಿದ್ದಾರೆ, ಇದು ಈ ಪ್ರಕರಣದಲ್ಲಿ ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ಲಂಡನ್ನಿಂದ ಅವರನ್ನು ಕರೆತರೋದು ಕಷ್ಟ ಆಗ್ಬೋದು. ಇನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಅಕೌಂಟಿಗೆ ಬೆಂಗಳೂರಿನಿಂದ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಮಾಹಿತಿ ಸಿಕ್ಕ ಮೇಲೆ SIT ಅಧಿಕಾರಿಗಳು ನ್ಯಾಯಾಲಯದ ಅನುಮತಿ ಪಡೆದು ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಲು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆದಮೇಲೆ ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಶಾಕ್ ಕೊಟ್ಟಿರೋದು ವಿಶೇಷ ನ್ಯಾಯಾಲಯ. ಅದೇನಂತಂದರೆ, ಪ್ರಜ್ವಲ್ ರೇವಣ್ಣಗೆ SIT ಎಲ್ಲ ರೀತಿಯ ನೋಟಿಸ್ ಕೊಟ್ಟ ಮೇಲೂ ಕೂಡ ಯಾವುದಕ್ಕೂ ಕೂಡ ಕಿಮ್ಮತ್ತು ಕೊಡಲಿಲ್ಲ. ಆದ ಕಾರಣ ಶನಿವಾರ ವಿಶೇಷ ನ್ಯಾಯಾಲಯ ಅರೆಸ್ಟ್ ವಾರೆಂಟನ್ನು ಹೊರಡಿಸಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಲಂಡನ್ನಿಂದ ಭಾರತಕ್ಕೆ ಬರ್ತಾರಾ ಅಥವಾ ಅಲ್ಲೇ ಬೇರೆ ಆರೋಪಿಗಳ ಥರ ಅಲ್ಲೇ ಉಳ್ಕೊಳ್ತಾರಾ ಅನ್ನೋದನ್ನು ಕಾದು ನೋಡೋಣ. ಧನ್ಯವಾದಗಳು.